ಆರ್ ವಿ ಹರೀಶ್ ಅವರಿಗೆ, ಆರ್ ವಿ ಹರೀಶ್ ಅವರಿಗೆ, HMS ಪ್ರೆಸಿಡೆಂಟ್ ಆರ್ ವಿ ಹರೀಶ್ ಅವರಿಗೆ, ಆರ್ ವಿ ಹರೀಶ್ ಅವರಿಗೆ, HMS ಶುಭ ಕೋರಕ್ಕೆ ಬಂದವ್ರಿಗೆ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮೆಲ್ಲ ಮೀಡಿಯಾ ಸ್ನೇಹಿತರಿಗೆ ಧನ್ಯವಾದಗಳು. ನೀವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಭಾಳಷ್ಟು ನನಗೆ ಪ್ರಚಾರ ಕೊಟ್ಟಿದ್ದೀರಿ. ನಮ್ಮ ಕೆಲಸ ಕಾರ್ಯಗಳನ್ನು ಭಾಳಷ್ಟು ತೋರಿಸ್ತಾ ಇದ್ದೀರಿ ಹಲವಾರು ವರ್ಷಗಳಿಂದ. ಮತ್ತು ಇವತ್ತು ಇದು ಹುಟ್ಟುಹಬ್ಬ ಅನ್ನೋದು, ನಾವು ಹುಟ್ಟುಹಬ್ಬಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಇದೊಂದು ಸಂದರ್ಭ ಮಾಡ್ತೀವಿ. ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ಭಾಳಷ್ಟು ಸತಿ ನಾನೇ ಹೇಳಿದ್ವಿ ಬೇಡ ಮಾಡೋದು ಅಂತ. ಆದರೆ ಎಲ್ಲರೂ ಇಲ್ಲ, ಇದು ಹಲವಾರು ವರ್ಷಗಳಿಂದ ನಾವೆಲ್ಲ ಸೇರ್ತಾ ಇದ್ವಿ. ಹಾಗಾಗಿ ಇವತ್ತೊಂದು ದಿವಸ ಹಾಕ್ಯಾರೆ ನಮ್ಮ RC ಕಾಲೇಜಲ್ಲಿ ರಿಪಬ್ಲಿಕ್ ಡೇ ಅಂತ ಒಂದು ಇಟ್ಕೊಂಡಿದ್ವಿ. ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿದ್ವಿ. ಅದೇ ರೀತಿ ಹುಟ್ಟುಹಬ್ಬಕ್ಕೆ ನಮ್ಮ ಹಳೆಯ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದ್ರಿಂದ ಅದನ್ನು ನಿಲ್ಲಿಸೋದು ಬೇಡ ಅನ್ನೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ 60 ಮೇಲೆ ಆಗಿದ್ದೀವಿ. ಆದರೆ ಇವತ್ತಿನ ಯುವಕರು ಹಿಂದೆ ಇದ್ದಂಥ ಯುವಶಕ್ತಿ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಆಗ್ತಾಯಿದೆ. ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ. ತತ್ವ ಸಿದ್ಧಾಂತ ಅನ್ನೋದು, ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಆಗ್ತಾಯಿದೆ. ನಾವೆಲ್ಲ ಒಳ್ಳೆ ನಾಯಕರುಗಳ ಹತ್ರ ಬೆಳೆದು, ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪನವರು. ಅದಾದಮೇಲೆ ನಾನು ಜೀವರಾಜ್ ಅವ್ರ ಜೊತೆ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆ, ಜಯೇಶ್ ಪಟೇಲ್ ಅವ್ರ ಜೊತೆ, ಸಿದ್ದರಾಮಯ್ಯನವ್ರ ಜೊತೆ, ಈ ರೀತಿ ಅನೇಕ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ರಾಜ್ಯ ಜನತಾದಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷರಾಗಿದ್ದ ಅವ್ರ ಜೊತೆ ರಾಜ್ಯ ಜನತಾದಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಮತ್ತು ಜಯೇಶ್ ಪಟೇಲ್ ಅವರು ಪಕ್ಷದ ಅಧ್ಯಕ್ಷರು, ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ನಾನು ರಾಜ್ಯ ಯುವ ಜನತಾದಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷದ ಅಧ್ಯಕ್ಷನಾಗಿದ್ದಾಗ ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ. ಮತ್ತು ಬಸವರಾಜ ಬೊಮ್ಮೆಯವರು ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀವಿ. ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ, ಅವೆಲ್ಲ ನೋಡ್ತಾ ಇದ್ದೀವಿ. ಅದಾದಮೇಲೆ ಇಶ್ಯೂ ಬೇಸ್ಡ್ ರಾಜಕೀಯ ಶುರುವಾಯಿತು. ಈಗಂತೂ ಬಿಸ್ನೆಸ್ ರಾಜಕೀಯ ಆಗ್ಬಿಟ್ಟಿದೆ. ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ, ಕುತಂತ್ರಿ ರಾಜಕೀಯ, ಯಾರ್ಯಾರ ಮೇಲೋ ಎತ್ಕಟ್ಟೋದು. ಬರೀ ಈಗ ಜನಕ್ಕಿಂತ ಜನ ಹಿತಾಸಕ್ತಿನೇ ಹೊರಟಾಗ್ತಾ ಇದೆ. ನೀವು ದೇಶ ಧರ್ಮ ನಿಜ, ನಾವು ಹಿಂದೂಗಳೇ, ನಮಗೂ ದೇವರಿದ್ದಾರೆ, ನಾವು ದೇವ್ರನ್ನ ಮಾಡ್ತೀವಿ. ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರೈತ ಇವತ್ತು ತೆರಿಗೆಗಳಂತೂ ಕೂತ್ಕೊಂಡ್ರು ತೆರಿಗೆ, ನಿಂತ್ಕೊಂಡ್ರು ತೆರಿಗೆ, ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕೆ ಆಗ್ತಾರೋ ಗೊತ್ತಿಲ್ಲ, ಅಷ್ಟು ತೆರಿಗೆಗಳಾಗ್ಬಿಟ್ಟಿದೆ. ಅದೆಲ್ಲ ಕಡಿಮೆ ಆಗಬೇಕು. ಜಿ ಎಸ್ ಟಿನಂತೂ ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ, ಹೋಗಲಿ ಇನ್ಕಮ್ ಮೇಲೆ ಏನಾದರೂ ಆದರೂ ಪರವಾಗಿಲ್ಲ. ನೀವು ಗೂಡ್ಸ್ ಹೋದ ತಕ್ಷಣ 18% ಅಂದರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರೆ ಸಾಲನೇ ಬಂದಿರಲ್ಲ. ಅದ್ರ ಜೊತೆ ಯಾಕಂದ್ರೆ 1% 2% ಲಾಭ ಬರೋದು ಕಷ್ಟ. ಈಗ ಇದನ್ನು ಯಾರು ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮಿಡಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸತ್ತೋಗ್ತಾ ಇದೆ. ಮತ್ತು ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತಾಸಕ್ತಿ. ಜನರಿಗೆ ಫ್ರೀ ಎಜುಕೇಷನ್ ಕೊಡಿ,
ಫ್ರೀ ಹೆಲ್ತ್ ಅಂತೂ ಈಗ ಎಜುಕೇಷನ್ ಹೆಲ್ತ್ ಅಂತೂ ದಂಧೆಗಳಾಗ್ಬಿಟ್ಟಿದೆ. ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದ್ದೀವಿ, ಯಾರು ಅಂತ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನು ಸ್ವಲ್ಪ ಜವಾಬ್ದಾರಿ ಇರಬೇಕು. ನೀವು ಓಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ, ಜನರಿಗೆ ಕಷ್ಟ ಇದ್ದರೆ ಕೊಡಿ. ದುಡಿಯೋನು ತೊಗೊಂಡೋಗಿ ಫ್ರೀ ಬಿಸ್ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರ. ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಗಳಿಗೆ ಸಿಗುತ್ತೆ ಹೊರತು ಜನಸಾಮಾನ್ಯರಿಗೆ ಸಿಗಲ್ಲ. ಅದನ್ನು ತೊಗೊಳ್ತಾರೆ, ಮಾರ್ತಾರೆ, ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕೆ ತೀರಿಸೋವರೆಗೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತೀರಿಸೋವರೆಗೂ ಅದನ್ನ ಇದು ಮಾಡೋಕ್ಕಾಗಲ್ಲ ಅಂದಾಗ ಅದು ಜವಾಬ್ದಾರಿಯಾಗಿರ್ತದೆ. ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಇವತ್ತು ನೀವು ಮುಂಚೆ ನಾವು ಅಸೆಂಬ್ಲಿಗಳಲ್ಲಿ ನೋಡ್ತಾ ಇದ್ವಿ, ಕೌನ್ಸಿಲಲ್ಲಿ ನೋಡ್ತಾ ಇದ್ವಿ, ಎಲ್ಲ ರಂಗದ ಹೋರಾಟಗಾರರಿದ್ದರು. ಆದರೆ ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಾಂಟ್ರಾಕ್ಟ್ಗಳಿರ್ಬೋದು, ಕಳ್ಳರು, ಕದೀಮ್ರು, ಇಂಥವ್ರಿಗೆ ನಾವು ಹೋರಾಟ ಮಾಡಿದವ್ರನ್ನೆಲ್ಲ ರೌಡಿಗಳು ಅನ್ನೋ ಮಟ್ಟಕ್ಕೆ ಹಾಕ್ತಾರೆ. ರೌಡಿಗಳು ಮರ್ಡರ್ ಮಾಡಿದವರೆಲ್ಲ ಇವತ್ತು ಅಸೆಂಬ್ಲಿಯಲ್ಲಿ ಮಂತ್ರಿಗಳಾಗಿದ್ದಾರೆ. ಇದು ನಾಚಿಕೆಗೇಡಿನ ವಿಚಾರ. ಅದರಿಂದ ಇದು ಹೋಗಬೇಕು. ಇದಕ್ಕೆ ಜನರು ಕೂಡ ಹೊಣೆನೇ. ಜನರು ಇವತ್ತು ನೀವು ಬರೀ ಪಕ್ಷ ಮತ್ತು ದುಡ್ಡು ಜಾತಿ ನೋಡೋಕೆ ಹೋಗ್ಬೇಕು. ಒಳ್ಳೆಯ ಯಾರು ನಿಮಗೆ ಸೇವೆ ಮಾಡ್ತಾರೆ ಅಂಥವ್ರನ್ನ ಆರಿಸಿದ್ರೆ ಈ ದೇಶಕ್ಕೆ ಮುಂದಕ್ಕೆ ಉದ್ಧಾರ ಆಗುತ್ತೆ. ಇದು ಯುವಕರು ಕೂಡ ಇವತ್ತು ಯುವಶಕ್ತಿ ಇದನ್ನು ಅರ್ಥ ಮಾಡ್ಕೋಬೇಕು. ಯುವಶಕ್ತಿ ಹೆಚ್ಚೆಚ್ಚಾಗಿ ಬರಬೇಕು. ಮೊದಲು ಬಂದಾಗ ಮೋದಿರವರು ನಾನು ಯುವಶಕ್ತಿನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅದು ಎಲ್ಲಿ ಗಾಳಿಗೆ ಹೊಟ್ಟೋತೋ ಗೊತ್ತಿಲ್ಲ. ಇವಾಗ ಯುವಕರು ಹುಡುಕಿದ್ರು ಒಂದು 2-3 ಸಿಗಲ್ಲ. ಅಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ. ಎಲ್ಲ 50ರೊಳಗಿರೋರು ಮಾಡ್ತೀನಿ, 40ರಲ್ಲಿರೋರು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವ ಇದೆ. ಮತ್ತು ಪ್ರತಿಯೊಬ್ಬರ ಮೇಲೂ ಅಟ್ಯಾಕು. ನೀವು ಆಪ್ ಮೇಲೆ ಅಟ್ಯಾಕು, TMC ಮೇಲೆ ಅಟ್ಯಾಕು, TDP ಮೇಲೆ ಅಟ್ಯಾಕು, ಈ ಥರ ರಾಜಕೀಯ ದ್ವೇಷದ ರಾಜಕೀಯ ಆಗ್ತಿದೆ. ಅದು ಎಲ್ಲ ನಮ್ಮ ಸೇವೆ ಮಾಡಬೇಕಾಗಿರೋಂಥವ್ರು ED ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, CBI